ಜನರ ಹಿತಾಸಕ್ತಿಯನ್ನ ಕಾಪಾಡೋದು. ಆದ್ರೆ ಅದ್ ಯಾಕೋ ಇದೆಲ್ಲ ಇನ್ನೊಂದು ಬ್ರೇಕಿಂಗು, ದಯಮಾಡಿ ಸೆಕೆಂಡ್ ಒನ್. ಕೇಂದ್ರ ಹಾಗೆ ರಾಜ್ಯ ಸರ್ಕಾರ, ಕೇಂದ್ರ ಹಾಗೆ ರಾಜ್ಯದ ನಡುವಿನ ಫೈಟ್ ಆಗಿ ಪರಿವರ್ತನೆ ಆಗಿದೆ. ಬಿಪಿಎಲ್ ಕಾರ್ಡ್ನ ಗೊಂದಲ ಕೇಂದ್ರದ ಮಾನದಂಡ ಅಂತ ಹೇಳಿ ಹೇಳ್ತಾ ಇರುವವರೆಗೆ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಪರಿಷ್ಕರಣೆ ಅನ್ನೋದು ಕೇಂದ್ರದ ಮಾನದಂಡದ ಅಡಿಯಲ್ಲಾಗ್ತಾ ಇದೆಯಾ ಅಥವಾ ರಾಜ್ಯದಲ್ಲೇ ಏನಾದ್ರೂ ನಿರ್ಧಾರ ಮಾಡಲಾಗಿದೆಯಾ ಅನ್ನೋ ಗೊಂದಲ. ಈಗ ಉಂಟಾಗಿರುವ ಗೊಂದಲಕ್ಕೆ ಪರಿಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಪಕ್ಷಗಳ ಮಾತು ಪ್ರತಿ ಮಾತೆ ಹೆಚ್ಚಾಗಿದೆ. ಕೇಂದ್ರದ ಕಡೆಗೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ಕೇಂದ್ರದ ಬಿಜೆಪಿ ನಾಯಕರನ್ನು ಒಳಗೊಂಡಂತೆ ರಾಜ್ಯದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ಮಾತನಾಡ್ತಿದ್ದಾರೆ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಜೊತೆಗೆ ಕುಮಾರಸ್ವಾಮಿ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರಿಬ್ಬರ ಮಾತು ಕೇಳಿಸ್ಕೊಳ್ಳಿ. ಅಶ್ವಿನ್ ಅವರ ಪ್ರತಿಕ್ರಿಯೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ, ಅದನ್ನು ತೆಗೆದಿದ್ದಾರೆ. ಹೌದು, 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು. ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು. ಕೇಂದ್ರದ ಕಡೆಗೆ ಬೊಟ್ ಮಾಡಿದವರಿಗೆ ಮೋಹನ್ ವಿಶ್ವ ಅವರು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಕುಮಾರಸ್ವಾಮಿ ಅವರು ಅದೇ ಹೇಳಿರೋದು. ನೋಡಿ, ಅಲ್ಲಾಗಿರೋ ಪ್ರಕ್ರಿಯೆನೇ ಬೇರೆ, ಇಲ್ಲಾಗ್ತಿರೋ ಪರಿಷ್ಕರಣೆನೇ ಬೇರೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅಶ್ವಿನ್ ಅವರೇ, ಅವ್ರು ಬೇರೆ ಬೇರೆ ಅಂತ ಹೇಳಿಲ್ಲ. ಅವರು ಆಧಾರ್ ಕಾರ್ಡ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್ ಇಂದ ಮುಂದಕ್ಕೆ ಮಾಹಿತಿ ಬರುತ್ತೆ ಅಂದ್ರು. ಅವರು ಅದು ಬೇರೆ ಇದು ಬೇರೆ ಅಂತ ಅಶ್ವಿನ್ ಅವ್ರು ರಿಯಾಕ್ಟ್ ಮಾಡ್ಬಿಡಿ, ಆಮೇಲೆ ನೀವು ಹೇಳಿ. ಸ್ಮಿತಾ ಅವರೇ, ಆರಂಭದಲ್ಲಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ದೊಡ್ಡಗೌಡ್ರು ಹೀಗೆ ಚನ್ನಪಟ್ಟಣದಲ್ಲಿ ಕರ್ಕೊಂಡೋಗಿ ಡೈಲಾಗ್ ಹೇಳ್ಸಿದ್ದೀರಾ ಅಂತ. ನಾನು ಅವ್ರು ಸ್ಟುಡಿಯೋಗೆ ಬರ್ತಿದ್ದಾರೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ, ಅಲ್ಲಿ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ. ದೊಡ್ಡಗೌಡ್ರ ಹತ್ರ ಡೈಲಾಗ್ ಓಡಿಸೋಕ್ಕೆ ಅವರು ಸಾಮಾನ್ಯ ಕಾರ್ಯಕರ್ತರಲ್ಲ, ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ರಾಜ್ಯದಲ್ಲೂ ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಹೇಳಿದ್ದು, ಇಂಥ ಒಂದು ಭ್ರಷ್ಟ ಸರ್ಕಾರ ದಿನ ಬೆಳಿಗ್ಗೆ ಆದ್ರೆ ಹಗರಣಗಳ ಮೇಲೆ ಹಗರಣಗಳು ನಡೆಸ್ತಿದೆ, ಇಂಥ ಸರ್ಕಾರ ನಮಗೆ ಬೇಕಾ ಕರ್ನಾಟಕದಲ್ಲಿ ಅಂತ ಹೇಳಿದ್ದು. ಅವ್ರಿಗೆ ಡೈಲಾಗ್ ಓಡಿಸೋಕೆ ಅವ್ರು ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲ. ನನ್ನಲ್ಲಿ ಇದ್ದು ಬೆಳೆದು ಹೋದಂತ ನನ್ನ ಶಿಷ್ಯಂದಿರು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದ ಹಲವಾರು ಜನಪ್ರತಿನಿಧಿಗಳು ಇದ್ದಾರೆ. ಹಾಗೇನೆ ನಿಮ್ಮಲ್ಲಿ ಇರುವಂತ ಕೆಲವು ಶಾಸಕರುಗಳಿರ್ಲಿ, ಜನಪ್ರತಿನಿಧಿಗಳಿರ್ಲಿ, ಗಡಿಪಾರಾದವರು, ಕೆಸಿನೋ, ಜೂಜಾಡ್ದ ಅಂತವ್ರನ್ನ ಹಿಡ್ಕೊಂಡು ದಿನಕ್ಕೊಂದು ಬಾರಿ ನೀವು ಮುಜುಗರ ಅನುಭವಿಸ್ತಿದ್ದೀರಾ. ರಾಜ್ಯಾಧ್ಯಕ್ಷರೇ ದಿನಕ್ಕೊಂದು ಬಾರಿ ಮುಜುಗರ ಅನುಭವಿಸ್ತಿದ್ದೀರಾ. ಅಂದ್ರೆ ಏನಂದ್ರೆ ಸ್ಮಿತಾ ಅವರೇ, ಒಬ್ರು ಹೇಳ್ತಾರೆ 50 ಕೋಟಿ, ಒಬ್ರು ಹೇಳ್ತಾರೆ 100 ಕೋಟಿ. 50 ಕೋಟಿ 100 ಕೋಟಿಗೆ ಬೆಲೆ ಇಲ್ವಾ ರಾಜ್ಯದಲ್ಲಿ? ಜನಸಾಮಾನ್ಯರು ಏನಂತ ತಿಳ್ಕೋಬೇಕು? ಮುಜುಗರ ಅನುಭವಿಸ್ತಿರೋದು ನಿಮ್ಮ ಸರ್ಕಾರದ ಜನಪ್ರತಿನಿಧಿಗಳಿಂದ ಹೊರತು ವಿರೋಧ ಪಕ್ಷದವರೆಲ್ಲ. ಹಾಗಾಗಿ ಇಂತಹ ಒಂದು ಕೆಟ್ಟ ಸರ್ಕಾರ ರಾಜ್ಯದಲ್ಲಿ ಇರ್ಬೇಕಂತ ಹೇಳಿದ್ರು, ಅದೊಂದು ಭಾಗ. ಅದಕ್ಕೆ ಅವ್ರಿಗೊಂದು ಹೇಳ್ಬೇಕಾಯ್ತು. ನಾನು ಎಕ್ಸ್ಪ್ಲನೇಷನ್ ಕೊಡ್ಬೇಕು. BPL ಕಾರ್ಡ್ ವಿಚಾರದಲ್ಲಿ ಸ್ಮಿತಾ ಅವರೇ, ಗಾಂಜಾ ಅನ್ನೋ ವಸ್ತುನ ರಸ್ತೆನಲ್ಲಿ ಸಿಗಂಗ್ ಮಾಡಿಬಿಟ್ಟು ನೀವು ಅನ್ನನ ಕಿತ್ಕೊಂತಿದ್ದೀರಾ ಅಂದ್ರೆ ಇದೇನಾ ನಿಮ್ದು ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತಿರೋದು? ಇದೇನಾ ನಿಮ್ಮ ಅನ್ನ ಭಾಗ್ಯ ಯೋಜನೆ? ಸಿದ್ದರಾಮಯ್ಯ ಅವರು ಎಲ್ಲ ಹೋಗಿದ ಕಡೆ ಎಲ್ಲ ಸಮಾರಂಭದಲ್ಲಿ ಹೇಳೋಂಥದ್ದು. ಜನರ ಹಿತಾಸಕ್ತಿಯನ್ನ ಕಾಪಾಡೋದು. ಆದ್ರೆ ಅದ್ ಯಾಕೋ ಇದೆಲ್ಲ ಇನ್ನೊಂದು ಬ್ರೇಕಿಂಗು, ದಯಮಾಡಿ ಸೆಕೆಂಡ್ ಒನ್. ಕೇಂದ್ರ ಹಾಗೆ ರಾಜ್ಯ ಸರ್ಕಾರ, ಕೇಂದ್ರ ಹಾಗೆ ರಾಜ್ಯದ ನಡುವಿನ ಫೈಟ್ ಆಗಿ ಪರಿವರ್ತನೆ ಆಗಿದೆ. BPL ಕಾರ್ಡ್ನ ಗೊಂದಲ ಕೇಂದ್ರದ ಮಾನದಂಡ ಅಂತ ಹೇಳಿ ಹೇಳ್ತಾ ಇರುವವರೆಗೆ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಪರಿಷ್ಕರಣೆ ಅನ್ನೋದು ಕೇಂದ್ರದ ಮಾನದಂಡದ ಅಡಿಯಲ್ಲಾಗ್ತಾ ಇದೆಯಾ ಅಥವಾ ರಾಜ್ಯದಲ್ಲೇ ಏನಾದ್ರೂ ನಿರ್ಧಾರ ಮಾಡಲಾಗಿದೆಯಾ ಅನ್ನೋ ಗೊಂದಲ. ಈಗ ಉಂಟಾಗಿರುವ ಗೊಂದಲಕ್ಕೆ ಪರಿಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಪಕ್ಷಗಳ ಮಾತು ಪ್ರತಿ ಮಾತೆ ಹೆಚ್ಚಾಗಿದೆ. ಕೇಂದ್ರದ ಕಡೆಗೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದೆ.
ಕೇಂದ್ರದ ಬಿಜೆಪಿ ನಾಯಕರನ್ನು ಒಳಗೊಂಡಂತೆ ರಾಜ್ಯದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ಮಾತನಾಡ್ತಿದ್ದಾರೆ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಜೊತೆಗೆ ಕುಮಾರಸ್ವಾಮಿ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರಿಬ್ಬರ ಮಾತು ಕೇಳಿಸ್ಕೊಳ್ಳಿ, ಅಶ್ವಿನ್ ಅವರ ಪ್ರತಿಕ್ರಿಯೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ, ಅದನ್ನು ತೆಗೆದಿದ್ದಾರೆ. ಈಗ ಹೌದು 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು. ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು. ಈ ಕೇಂದ್ರದ ಕಡೆಗೆ ಬೊಟ್ ಮಾಡಿದವರಿಗೆ ಮೋಹನ್ ವಿಶ್ವ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಕುಮಾರಸ್ವಾಮಿ ಅವರು ಅದೇ ಹೇಳಿರೋದು. ನೋಡಿ, ಅಲ್ಲಾಗಿರೋ ಪ್ರಕ್ರಿಯೆನೇ ಬೇರೆ, ಇಲ್ಲಾಗ್ತಿರೋ ಪರಿಷ್ಕರಣೆನೇ ಬೇರೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅಶ್ವಿನ್ ಅವರೇ, ಅವ್ರು ಬೇರೆ ಬೇರೆ ಅಂತ ಹೇಳಿಲ್ಲ. ಅವರು ಕುಮಾರಸ್ವಾಮಿ ಹೇಳಿದ್ರು ಆಧಾರ್ ಕಾರ್ಡ್ ಲಿಂಕ್ ಇಂದ ಅದ್ರ ಮೇಲೆ ಆಗಿದೆ, ಮುಂದಕ್ಕೆ ಇನ್ನೂ ಮಾಹಿತಿ ಬರುತ್ತೆ ಅಂದ್ರು. ಅವರು ಅದು ಬೇರೆ ಇದು ಬೇರೆ ಅಂತ ಹೇಳಿ ಅಶ್ವಿನ್ ಅವ್ರು ಯಾಕೆ ಮಾಡ್ಬಿಡಿ, ಆಮೇಲೆ ನೀವು ಹೇಳಿ. ಸ್ಮಿತಾ ಅವರೇ, ಆರಂಭದಲ್ಲಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ದೊಡ್ಡಗೌಡ್ರು ಹೀಗೆ ಚನ್ನಪಟ್ಟಣದಲ್ಲಿ ಕರ್ಕೊಂಡೋಗಿ ಡೈಲಾಗ್ ಹೇಳ್ಸಿದ್ದೀರಾ ಅಂತ. ನಾನು ಅವ್ರು ಸ್ಟುಡಿಯೋಗೆ ಬರ್ತಿದ್ದಾರೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ, ಅಲ್ಲಿ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ. ದೊಡ್ಡಗೌಡ್ರ ಹತ್ರ ಡೈಲಾಗ್ ಓಡ್ಸೋಕ್ಕೆ ಅವರು ಸಾಮಾನ್ಯ ಕಾರ್ಯಕರ್ತರಲ್ಲ, ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ರಾಜ್ಯದಲ್ಲೂ ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಹೇಳಿದ್ದು, ಇಂಥ ಒಂದು ಭ್ರಷ್ಟ ಸರ್ಕಾರ ದಿನ ಬೆಳಿಗ್ಗೆ ಆದ್ರೆ ಹಗರಣಗಳ ಮೇಲೆ ಹಗರಣಗಳು ನಡೆಸ್ತಿದೆ, ಇಂಥ ಸರ್ಕಾರ ನಮಗೆ ಬೇಕಾ ಕರ್ನಾಟಕದಲ್ಲಿ ಅಂತ ಹೇಳಿದ್ದು. ಅವ್ರಿಗೆ ಡೈಲಾಗ್ ಕೊಡ್ಸಕ್ಕೆ ಅವ್ರು ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲ. ನನ್ನಲ್ಲಿ ಇದ್ದು ಬೆಳೆದು ಹೋದಂತ ನನ್ನ ಶಿಷ್ಯಂದಿರು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದ ಹಲವಾರು ಜನಪ್ರತಿನಿಧಿಗಳು ಇದ್ದಾರೆ. ಹಾಗೇನೆ ನಿಮ್ಮಲ್ಲಿ ಇರುವಂತ ಕೆಲವು ಶಾಸಕರುಗಳಿರ್ಲಿ, ಜನಪ್ರತಿನಿಧಿಗಳಿರ್ಲಿ, ಗಡಿಪಾರಾದವರು, ಕೆಸಿನೋ, ಜೂಜಾಡ್ದ ಅಂತವ್ರನ್ನ ಹಿಡ್ಕೊಂಡು ದಿನಕ್ಕೊಂದು ಬಾರಿ ನೀವು ಮುಜುಗರ ಅನುಭವಿಸ್ತಿದ್ದೀರಾ. ರಾಜ್ಯಾಧ್ಯಕ್ಷರೇ ದಿನಕ್ಕೊಂದು ಬಾರಿ ಮುಜುಗರ ಅನುಭವಿಸ್ತಿದ್ದೀರಾ. ಅಂದ್ರೆ ಏನಂದ್ರೆ ಸ್ಮಿತಾ ಅವರೇ, ಒಬ್ರು ಹೇಳ್ತಾರೆ 50 ಕೋಟಿ, ಒಬ್ರು ಹೇಳ್ತಾರೆ 100 ಕೋಟಿ. 50 ಕೋಟಿ 100 ಕೋಟಿಗೆ ಬೆಲೆ ಇಲ್ವಾ ರಾಜ್ಯದಲ್ಲಿ? ಜನಸಾಮಾನ್ಯರು ಏನಂತ ತಿಳ್ಕೋಬೇಕು? ಮುಜುಗರ ಅನುಭವಿಸ್ತಿರೋದು ನಿಮ್ಮ ಸರ್ಕಾರದ ಜನಪ್ರತಿನಿಧಿಗಳಿಂದ ಹೊರತು ವಿರೋಧ ಪಕ್ಷದವರಲ್ಲ. ಹಾಗಾಗಿ ಇಂತಹ ಒಂದು ಕೆಟ್ಟ ಸರ್ಕಾರ ರಾಜ್ಯದಲ್ಲಿ ಇರ್ಬೇಕಂತ ಹೇಳಿದ್ರು, ಅದೊಂದು ಭಾಗ. ಅದಕ್ಕೆ ಅವ್ರಿಗೊಂದು ಹೇಳ್ಬೇಕಾಯ್ತು, ನಾನು ಎಕ್ಸ್ಪ್ಲನೇಷನ್ ಕೊಡ್ಬೇಕು. BPL ಕಾರ್ಡ್ ವಿಚಾರದಲ್ಲಿ ಸ್ಮಿತಾ ಅವರೇ, ಗಾಂಜಾ ಅನ್ನೋ ವಸ್ತುನ ರಸ್ತೆನಲ್ಲಿ ಸಿಗಂಗ್ ಮಾಡ್ಬಿಟ್ಟು ನೀವು ಅನ್ನನ ಕಿತ್ಕೊಂತಿದ್ದೀರಾ ಅಂದ್ರೆ ಇದೇನಾ ನಿಮ್ದು ಹಸಿವು ಮುಕ್ತ ರಾಜ್ಯ ಮಾಡ್ಬೇಕು ಅಂತಿರೋದು? ಇದೇನಾ ನಿಮ್ಮ ಅನ್ನ ಭಾಗ್ಯ ಯೋಜನೆ ಸಿದ್ದರಾಮಣ್ಣ ಅವರು ಎಲ್ಲ ಹೋಗಿದ ಕಡೆ ಎಲ್ಲ ಸಮಾರಂಭದಲ್ಲಿ ಹೇಳೋಂಥದ್ದು?